ಕುಡಿಯೋದಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ತಾಯಿಯನ್ನೇ ಚಾಕುವಿನಿಂದ ಇರಿದಿದ್ದಾನೆ ಪಾಪಿ ಮಗ. ಈ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನ ಜ್ಞಾನ ಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ತಾಯಿ ಮಗ ಒಂದು ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ತಾಯಿ ಜಯಲಕ್ಷ್ಮಿ ಹಾಗೂ ಮಗ ರಾಹುಲ್. ತಾಯಿ ದಿನಗೂಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಹಾಗೂ ರಾಹುಲ್ ಕುಡುಕ. ಕುಡಿಯುವ ಚಟಕ್ಕೆ ಬಿದ್ದಿರ್ತಾನೆ. ತಾಯಿ ದಿನ ಕೆಲಸ ಮಾಡ್ಕೊಂಡು ಬಂದು ಖರ್ಚಿಗೆ ಅಂತ ರಾಹುಲ್ಗೆ ದುಡ್ಡನ್ನ ಕೊಡ್ತಾ ಇರ್ತಾಳೆ. ಆದ್ರೆ 3-4 ದಿನದಿಂದ ರಾಹುಲ್ ಖರ್ಚಿಗಾಗಿ ದುಡ್ಡನ್ನ ಕೊಟ್ಟಿರೋದಿಲ್ಲ. ಅವತ್ತು ಸಹ ರಾಹುಲ್ ತನ್ನ ತಾಯಿಯ ಬಳಿ ಖರ್ಚಿಗಾಗಿ ದುಡ್ಡು ಕೊಡು ಅಂತ ಕೇಳ್ತಾನೆ. ತಾಯಿ ದುಡ್ಡಿಲ್ಲ ಅಂದಾಗ ತನ್ನ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನ ಕೊಡು ಅಂತ ಪೀಡಿಸ್ತಾನೆ. ಆಗ ಅವರಿಬ್ಬರ ಮಧ್ಯೆ ದೊಡ್ಡ ಜಗಳವೇ ನಡೆಯುತ್ತೆ. ಆದ್ರೂ ಕೂಡ ಯಾವಾಗ ತಾಯಿ ಚಿನ್ನದ ಸರವನ್ನ ಕೊಡಲ್ಲ ಅಂತಾರೋ ಆಗ ಚಾಕುವಿನಿಂದ ಆಕೆಯನ್ನ ಇರಿದು ಕತ್ತಿನಲ್ಲಿದ್ದ ಚಿನ್ನದ ಸರವನ್ನ ಕಿತ್ಕೊಂಡು ಎಸ್ಕೇಪ್ ಆಗ್ತಾನೆ ರಾಹುಲ್. ಇನ್ನು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಂತಹ ಜಯಲಕ್ಷ್ಮಿಯನ್ನ ಅಕ್ಕಪಕ್ಕದ ಮನೆಯವರು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸ್ತಿದ್ದಾರೆ. ಸದ್ಯಕ್ಕೆ ರಾಹುಲ್ನನ್ನ ಬೆಂಗಳೂರಿನ ಜ್ಞಾನ ಭಾರತಿ ಪೊಲೀಸ್ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕುಡಿತದ ಚಟಕ್ಕೆ ಬಿದ್ದ ಮಗ ತನ್ನ ತಾಯಿಯನ್ನು ಲೆಕ್ಕಿಸದೆ, ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು ಲೆಕ್ಕಿಸದೆ ಸರನ್ನ ಕಿತ್ಕೊಂಡು ಎಸ್ಕೇಪ್ ಆಗ್ತಾನೆ ಅಂದ್ರೆ ಎಷ್ಟರ ಮಟ್ಟಿಗೆ ಸಮಾಜ ಬದಲಾಗಿದೆ ಅನ್ನೋದನ್ನ ಯೋಚಿಸಬೇಕಾಗಿದೆ. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡದಲ್ಲಿ ಯೂಟ್ಯೂಬ್, ಫೇಸ್ಬುಕ್.